ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್. ಸೊ ನಾನು ನಿಮ್ಗೆ ಇವತ್ತು ಫಿಶ್ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನಾನು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕಾಯಿ ತೊಗೊಂಡಿದ್ದೀನಿ, ಹಾಗೂ 2 ಬಿಗ್ ಸೈಜ್ ಆನಿಯನ್, 2 ಈರುಳ್ಳಿ, ಹಾಗೂ 1-2 ಟೊಮ್ಯಾಟೊ, ಮತ್ತು 1-2 ಬೆಳ್ಳುಳ್ಳಿ, ಹಾಗೂ ಒಂದು ಸ್ವಲ್ಪ ಶುಂಠಿ, ಹಾಗೂ ಸ್ವಲ್ಪ ಹುಣಸೆ ಹಣ್ಣು, ಹಾಗೂ ಚಕ್ಕೆ ಮತ್ತು ಲವಂಗ ತಗೊಂಡಿದ್ದೀನಿ. ಸೊ ನಾನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಾವಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಫಸ್ಟು ನಾವೇನು ತೊಗೊಂಡಿದ್ವೆಲ್ಲ ಗ್ರೈಂಡ್ ಮಾಡಿಕೊಂಡು, ನನಗೆ ಒಂದು 1/2 ಸ್ಪೂನ್ ಅಷ್ಟು ಅರಿಶಿಣ ಪುಡಿ, 2 ಸ್ಪೂನ್ ಅಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಮತ್ತು 2 ಸ್ಪೂನ್ ಅಷ್ಟು ನಾರ್ಮಲ್ ಖಾರದ ಪುಡಿನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ, ಅಚ್ಚ ಖಾರದ ಪುಡಿ, ಮತ್ತು 2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಮಸಾಲ ರೆಡಿ ಆದಮೇಲೆ ಒಂದು ಕಡಾಯಿನ ಹೀಟಾಗಕ್ಕಿಡಿ. ಸೊ ನೀವು ಫಿಶ್ ಸಾಂಬಾರು ಮಾಡುವಾಗ ಸ್ವಲ್ಪ ಅಗಲ ಪಾತ್ರೆನ ತೊಗೊಳಕ್ಕೆ ಟ್ರೈ ಮಾಡಿ, ಆವಾಗ ಮೀನು ಜಾಸ್ತಿ ಬೇಗ ಒಡೆದೋಗಲ್ಲ. ಸೊ ನಾನಿವಾಗ ಈಗ ಒಂದು 5 ಸ್ಪೂನ್ಗಿಂತ ಹೆಚ್ಚಾಗಿ ನಾನು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಆಯಿಲ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಅದಾದಮೇಲೆ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಮಸಾಲಾನ, ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ನ ಲೋನಲ್ಲೇ ಇಡಿ, ಯಾಕಂದರೆ ಅದು ಹಾರೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ಈಗ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೀನು ಸಾಂಬಾರನ್ನ ಯಾವಾಗಲೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ತುಂಬ ಗಟ್ಟಿಗೆ ಮಾಡ್ಕೋಬೇಡಿ. ಮತ್ತು ನಾನಿವಾಗ ಹುಣಸೆ ಹಣ್ಣು ಉನಿ ಹಾಕಿದ್ನಲ್ಲ, ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹುಣಸೆ ಹಣ್ಣನ್ನು ನಾನು ಎಷ್ಟು ತೊಗೊಂಡಿದ್ದೀನಿ ನಿಮಗೆ ನೀವು ಗೊತ್ತಾಗ್ತಾ ಇರ್ಬೋದು. ಸ್ವಲ್ಪ ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಹುಣಸೆಹಣ್ಣು ರಸ ಆ್ಯಡ್ ಮಾಡಾದಮೇಲೆ ಒಂದ್ಸಲ ಮಿಕ್ಸ್ ಮಾಡಿ, ಮತ್ತು ನೀವು ಈ ಟೈಮ್ನಲ್ಲಿ ಸ್ವಲ್ಪ ಸಾಲ್ಟ್ 1 ಸ್ಪೂನಷ್ಟು, 1-1.5 ಸ್ಪೂನಷ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಥಿಕ್ನೆಸ್ನ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಅಂತ. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಸೊ ಇನ್ನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಇಟ್ಟಿದ್ದೆ. ಸೊ ಈಗ ನಾನು ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಟೈಮಲ್ಲಿ ನಾವೇನು ಮಾಡುತ್ತೆ ಅಂದರೆ ಫಿಶ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗಿ, ಒಂದ್ರ ಮೇಲೆ ಒಂದು ಹಾಕಕ್ಕೆ ಹೋಗಬೇಡಿ, ನೀವು ತೆಗೀಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ನೀವು ಆ ತಲೆನ 2 ಪೀಸ್ ಮಾಡಿಸಿದಾಗ ಅದು ಒಳಗಡೆ ನೀಟಾಗಿ ಕುಕ್ ಆಗುತ್ತೆ, ಆ್ಯಂಡ್ ಅದನ್ನು ಕೂಡ ಅದ್ರ ಫ್ಲೇವರ್ನ ಬೇಗ ರಿಲೀಸ್ ಆಗುತ್ತೆ ಅಂತ ಹೇಳಿ ನಾವು 2 ಪೀಸ್ನ ಮಾಡಿಸಿದ್ದೀನಿ. ಸೊ ಈ ರೀತಿಯಾಗಿ ನಾವು ಫಿಶ್ನ ಆ್ಯಡ್ ಮಾಡ್ಕೊಂಡು ಆದಮೇಲೆ ಅದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸ್ ಕರೆಕ್ಟಾಗಿ ಅದನ್ನು ಕುಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಕುಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಮೀನಿನ ಕಣ್ಣಿನ ಭಾಗ ಏನಾಗುತ್ತೆ, ಬೆಳ್ಳಗಾಗುತ್ತೆ. ಸೊ ಆವಾಗ ಕುಕ್ ಆಗಿದೆ ಅಂತ ಅರ್ಥ. ಆ್ಯಂಡ್ ಈಗ ನೋಡಿ, ಇಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಯಾವುದೇ ರೀತಿಯಾದ ಸೌಟ್ನ ಆ್ಯಡ್ ಮಾಡಬೇಡಿ, ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ಅದು ಒಡೆದೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಾದಮೇಲೆ ಬೇಕಿದ್ರೆ ನೀವು ಉಪ್ಪು ಬೇಕಾ ಅಂತ ನೀವು ಒಂದ್ಸಲ ಟೆಸ್ಟ್ ಮಾಡ್ಕೋಬೋದು. ಈ ಟೈಮ್ನಲ್ಲಿ ಬೇಕಾದರೆ ನೀವು ಇವಾಗಲೂ ಕೂಡ ಆ್ಯಡ್ ಮಾಡ್ಕೋಬೋದು ಸಾಲ್ಟ್ನ. ಮಾತ್ರ ಹುಳಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಅದೇ ಹುಣಸೆಹಣ್ಣು ರಸನ. ಆ್ಯಂಡ್ ಇವಾಗ ನೀವು ನೋಡಿದ್ರಲ್ಲ, ಈಗ ಕುಕ್ ಆಗಿದೆ. ಸೊ ಫ್ರೆಂಡ್ಸ್, ನಾನು ಯಾವ ರೀತಿಯಾಗಿ ಫಿಶ್ ಸಾಂಬಾರನ್ನ ಮಾಡಿದೆ ಅಂತ ನೀವು ನೋಡಿದ್ರಲ್ಲ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.